ಹೀಗಂತಾಳೆ. ಈ ವಯಸ್ಸಾಗಿರುವ ಮುದುಕಿ ಏನ್ ಕೆಲ್ಸ ಮಾಡ್ತಾರೆ? ಇಲ್ಲ ಇಲ್ಲ ಯಜಮಾನ್ರೆ, ಏನು ಮಾತಾಡದೆ ಕೆಲಸ ಮಾಡ್ತೀವಿ. ದಯವಿಟ್ಟು ನಮಗೆ ಕೆಲಸ ಕೊಡಿ. ಸರಿ ಸರಿ, ಆದ್ರೆ ಕೆಲ್ಸನ ಕರೆಕ್ಟ್ ಆಗಿ ಮಾಡ್ಬೇಕು, ಇಲ್ಲ ಅಂದ್ರೆ ಆಗಲ್ಲ. ಮೋಹನ್ ಮತ್ತೆ ಸೀಮಾಗೆ ಕೆಲ್ಸ ಸಿಗುತ್ತೆ. ಇಬ್ರು ಕೆಲ್ಸ ಮಾಡ್ತಿರ್ತಾರೆ. ಮೋಹನ್ ಮನೆ ಕ್ಲೀನ್ ಮಾಡ್ತಾನೆ, ಸೀಮಾ ಅಡಿಗೆ ಮಾಡ್ತಾಳೆ. ಏ ಮುದ್ಕ, ಅಲ್ಲಿ ಸರಿಯಾಗಿ ಕ್ಲೀನ್ ಆಗಿಲ್ಲ, ಹೋಗ್ ಸರಿಯಾಗಿ ಕ್ಲೀನ್ ಮಾಡು. ಸರಿ ಯಜಮಾನಿ, ಮಾಡ್ತೀನಿ. ಏಯ್ ಸರಿಯಾಗಿ ಮಾಡು. ಈ ಕಡೆ ಯಾರ್ ಮಾಡ್ತಾರೆ, ನಿಮ್ ತಾತನಾ? ಮೋಹನ್ ಏನೂ ಮಾತಾಡಲ್ಲ. ಅವನು ಹೇಳಿರೋ ಕೆಲ್ಸ ಎಲ್ಲ ಚೆನ್ನಾಗೇ ಮಾಡ್ತಿದ್ದ. ಅಭಿಷೇಕ್ ಮತ್ತೆ ರಿತು ತಿನ್ನೋದಕ್ಕಂತ ಕುತ್ಕೋತಾರೆ. ಸೀಮಾ ಇಬ್ಬರಿಗೂ ಊಟ ಕೊಡ್ತಾಳೆ, ಮತ್ತೆ ಏನೂ ಮಾತಾಡದೆ ಪಕ್ಕದಲ್ಲಿ ನಿಂತ್ಕೋತಾಳೆ. ಅಭಿಷೇಕ್ ಅವನ್ ತುತ್ತು ತಿಂದು ಶಾಕ್ ಆಗ್ಬಿಡ್ತಾನೆ. ಅರೆ ಇದ್ದೇನು? ಏನಾಯ್ತ ಅಭಿಷೇಕ್? ಏನಾಯ್ತಪ್ಪ? ಅಡ್ಗೆ ರುಚಿಯಾಗಿಲ್ವಾ? ಇಲ್ಲ ಇಲ್ಲ, ಈ ಟೇಸ್ಟ್ ತುಂಬಾ ಪರಿಚಯವಾಗಿದೆ. ಎಲ್ಲೋ ತಿಂದಿರೋ ತರ ಇದ್ಯಾ? ಅದೇಂಗ್ ಆಗುತ್ತೆ? ಇದೇ ಫಸ್ಟ್ ಟೈಮ್ ಅಲ್ವಾ ಸೀಮಾ ಅಡ್ಗೆ ಮಾಡಿರೋದು? ಹಾ ಅದೌದು, ಗೊತ್ತಿಲ್ಲ, ಭ್ರಮೆ ಆಗಿರ್ಬೋದು. ಇಬ್ರು ಊಟ ಮಾಡ್ತಾರೆ. ಮತ್ತೆ ಎಲ್ಲಾ ಕ್ಲೀನ್ ಮಾಡ್ತಿರುವಾಗ ಮೋಹನ್ ಸಡನ್ ಆಗಿ ಕೆಳಗಡೆ ಒಂದ್ ಪ್ಲೇಟ್ನ ಹಾಕ್ಬಿಡ್ತಾನೆ. ರಿತುಗೆ ತುಂಬಾ ಕೋಪ ಬರುತ್ತೆ. ಅರೆ ಏನ್ ಮಾಡ್ದ ಈ ಮುದುಕ? ಇಷ್ಟು ಕಾಸ್ಟ್ಲಿ ಆಗಿರೋ ಪ್ಲೇಟ್ ಹೊಡ್ದಾಗ್ದ ಅಲ್ವಾ? ಕ್ಷಮಿಸ್ಬಿಡಿ ಯಜಮಾನಿ, ತಪ್ಪಿಗಿಲ್ಲಿ ಕ್ಷಮೆ ಇಲ್ಲ. ಆಗ ಅಭಿಷೇಕ್ ಕೋಪದಿಂದ ಒಂದು ಕಟ್ಟಿಗೆ ತಗೊಂಡು ಓಡಿ ಬಂದು ಓಡಿತಾನೆ. ಮತ್ತೆ ಸೀಮಾ ಓಡಿ ಬಂದು ಅವನ್ ಕಾಳ್ಲಿಟ್ಕೋತಾಳೆ. ನಮ್ಮನ್ನ ಕ್ಷಮಿಸಿ ಅಪ್ಪ, ದಯವಿಟ್ಟು ನಮ್ಮನ್ನ ಕ್ಷಮಿಸು. ನಾನ್ ಹೇಳದ್ನೋ ಇಲ್ವೋ ನಿಮ್ಗೆ, ಇವ್ರಿಬ್ಬರನ್ನ ಕೆಲ್ಸಕ್ಕೆ ಇಟ್ಕೋಬೇಡಿ ಅಂತ? ಕೇಳಿದ್ರ ನೀವು? ಬೇಕಾದ್ರೆ ನನ್ನ ನೋಡಿರಿ ಯಜಮಾನ್ರೆ, ದಯವಿಟ್ಟು ನನ್ ಗಂಡ ನೋಡಿಬೇಡಿ, ದಯವಿಟ್ಟು ಬಿಡ್ಬೇಡಿ. ಹಾ, ನಿನ್ನೂ ಓಡಿತೀವಿ. ಒದೆ ತಿನ್ಬೇಕಂತ ತುಂಬಾ ಆಸೆ ಅನ್ಸುತ್ತೆ. ರಿತು ಮತ್ತೆ ಇನ್ನೊಂದ್ ಕಟ್ಟಿಗೆ ತಗೊಂಬಂದು ಸೀಮಾ ನೋಡಿತಾಳೆ. ಇಬ್ರು ಜೋರ್ ಕಿರ್ಚ್ತಾರೆ. ಹೊಡೆದ್ಮೇಲೆ ಅವರಿಬ್ರು ಅವ್ರ ರೂಮ್ಗೆ ಹೋಗಿ ಮಲ್ಕೊಂಡ್ಬಿಡ್ತಾರೆ. ಮತ್ತೆ ಗಂಡ ಹೆಂಡತಿ ಇಬ್ರು ಕಿಚನ್ ಅಲ್ಲೇ ಮಲ್ಗಿರ್ತಾರೆ. ಆಗ ಅವ್ರಿಗೊಂದ್ ವಿಷಯ ಕೇಳಿಸುತ್ತೆ. ಅಭಿಷೇಕ್ ರೂಮಲ್ಲಿ ಅವತ್ ರಾತ್ರಿ ಕಿರ್ಚ್ತಾ ಇರ್ತಾನೆ. ಅಮ್ಮ ಅಮ್ಮ, ಇವ್ರ್ಯಾಕೆ ಹಿಂಗ್ ಕಿರ್ಚ್ತಿದಾರೆ? ಆಗ ಸೀಮಾ ಆ ರೂಮ್ಗೆ ಹೋಗಿ ಆ ಬಾಗಲ್ನ ತಡ್ತಾಳೆ. ಆಗ ರಿತು ಬಾಗಲ್ ತೆಗ್ದು ಆಚೆ ಬರ್ತಾಳೆ. ಏನಾಯ್ತು, ಇಷ್ಟು ರಾತ್ರಿಯಲ್ಲಿ ಬಂದಿದ್ಯಾ? ಏನೂ ಇಲ್ಲ, ಅವ್ರ ಯಜಮಾನ್ರು ಕಿರ್ಚ್ತಾ ಇದ್ರಲ್ವಾ? ಅಭಿಷೇಕ್ ಅವಾಗವಾಗ ಹೀಗೆ ಆಗುತ್ತೆ. ಅವನ್ಗೆ ನಿದ್ದೆ ಬರ್ದೇ ಇರುವಾಗಲ್ಲ ಹಿಂಗೆ ಕಿರ್ಚ್ತಿರ್ತಾನೆ. ನಾನೊಂದ್ಸಲ ನೋಡ್ಲಾ? ನೀನೇನ್ ಮಾಡ್ತೀಯಾ? ನಾನು ಲಾಲಿ ಹಾಡ್ತೀನಿ. ಲಾಲಿ ಹಾಡಿದ್ರೆ ಎಲ್ಲರೂ ಮಲಗ್ತಾರೆ. ಸೀಮಾ ಹೋಗಿ ಲಾಲಿ ಆಡೋದಕ್ಕೆ ಶುರು ಮಾಡ್ತಾಳೆ. ಲಲ್ಲಾ ಲಲ್ಲಾ ಲೋರಿ, दूध की कटोरी, दूध में बताशा, मुन्ना करे तमाशा. लल्ला लल्ला लोरी, दूध की कटोरी, दूध में बताशा, मुन्ना करे तमाशा. ಆ ಹಾಡ್ ಕೇಳಿ ಅಭಿಷೇಕ್ ಮಲಗ್ಬಿಡ್ತಾನೆ. ಅದನ್ನ ನೋಡಿ ಋತಿಗೆ ಆಶ್ಚರ್ಯ ಆಗತ್ತೆ. ಬೆಳಗ್ಗೆ ಆಫೀಸ್ಗೆ ಹೋಗಕ್ಕಂತ ಅಭಿಷೇಕ್ ಹೋಗ್ತಾನೆ. ಆಫೀಸಲ್ಲೊಂದು ಮುಖ್ಯವಾದ ಮೀಟಿಂಗ್ ಇರುತ್ತೆ. ಅದಕ್ಕೆ ಅವನು ತುಂಬಾ ಹರಿಯಲ್ಲಿ ಹೋಗ್ತಿರ್ತಾನೆ. ಆ ಕಡೆ ಈ ಕಡೆ ನೋಡ್ದೆ ಅವನು ಹೋಗ್ತಿದ್ದ ಕಾರಣದಿಂದ ರೋಡಲ್ಲಿ ಒಂದು ಫಾಸ್ಟ್ ಆಗಿ ಬರ್ತಿರೋ ಕಾರ್ ಅವನ್ನ ಗುದ್ಬಿಟ್ಟು ಹೋಗ್ಬಿಡುತ್ತೆ. ಅವನು ಕೆಳಗಡೆ ಬಿದ್ದು ತುಂಬಾ ನರ್ಲಾಡ್ತಿರ್ತಾನೆ. ರಿತು, ಸೀಮಾ ಮತ್ತೆ ಮೋಹನ್ ಓಡೋಡಿ ಬರ್ತಾರೆ. 3 ಜನ ಅಭಿಷೇಕ್ನ ಎಪ್ಸೋದಕ್ಕೆ ಟ್ರೈ ಮಾಡ್ತಾರೆ. ಆಗ ಮೋಹನ್ ಮತ್ತೆ ಸೀಮಾ ನೋಡ್ತಾರೆ, ಅಭಿಷೇಕ್ ಕತ್ತಲ್ಲಿ ಒಂದು ಲಾಕೆಟ್ ಇರುತ್ತೆ. ಅದು ಅವ್ರ ಅಪ್ಪ ಅವನ್ಗೆ ಈಸ್ಕೊಟ್ಟಿರುವ ಲಾಕೆಟ್. ಅವರಿಬ್ರು ಆ ಲಾಕೆಟ್ ನ ನೋಡಿ ಶಾಕ್ ಆಗ್ಬಿಡ್ತಾರೆ. ಅರೆ ಈ ಲಾಕೆಟ್ ಯಜಮಾನ್ರ ಹತ್ರ ಹೇಗೆ? ಈ ಲಾಕೆಟ್ ಅವನ್ ಚಿಕ್ಕವಾಗಿಂದ ಅವನ ಹತ್ರ ಇದೆ. ಅವನು ಒಬ್ಬ ಅನಾಥ ಮಗು. ಇದು ಅಭಿಷೇಕ್ ಹೇಳಿದ ನನ್ಗೆ. ಒಂದು ಎಕ್ಸಿಬಿಷನ್ ಅಲ್ಲಿ ಸಡನ್ ಆಗಿ ಬೆಂಕಿ ಹಿಡ್ಕೋತು. ಅವಾಗ ಅಲ್ಲಿಂದ ತಪ್ಸ್ಕೊಂಡು ಹೋಗುವಾಗ ಅವ್ರಪ್ಪ ಕೈ ಬಿಟ್ಬಿಟ್ಟು ಅವನು ಎಲ್ಲೋ ಕೆಳಗಡೆ ಬಿದ್ಬಿಟ್ಟ ಅಂತೆ. ಆಗ ಒಬ್ಬ ಅನಾಥ ಆಶ್ರಮ ಓನರ್ ಅವ್ರನ್ನ ನೋಡಿ ಕರ್ಕೊಂಡು ಹೋಗಿದ್ದಾರೆ. ಅಭಿಷೇಕ್ ಅನಾಥ ಆಶ್ರಮದಲ್ಲೇ ಇದ್ದು ಓದ್ತಿದ್ದ. ಮತ್ತೆ ಕೆಲ್ಸ ಮಾಡಕ್ಕೆ ಫಾರಿನ್ಗೆ ಹೋಗಿದ್ರು. ಚಿಕ್ಕವಾಗಿಂದ ಈ ಲಾಕೆಟ್ ಅವ್ರ ಹತ್ರ ಇದೆ. ಇದನ್ ಕೇಳಿ ಅವರಿಬ್ರು ಕಣ್ಣಲ್ಲೂ ನೀರ್ ಸುರಿಯುತ್ತೆ. ಅದು ಮೋಹನ್ ಮೋಂಟುಗೆ ಈಸ್ಕೊಟ್ಟಿರುವ ಲಾಕೆಟ್. ಅಭಿಷೇಕ್ ಅವರ ಮೋನು ಆಗಿದ್ದ. ಅವರು ಮೋನುನ ಎತ್ಕೊಂಡು ಅಲ್ಲಿಂದ ದುರ್ಗಾ ಮಾತೆಯ ಮಂದಿರಕ್ಕೆ ಹೋಗ್ತಾರೆ. ದೇವ್ರೆ, 25 ವರ್ಷ ಆದ್ಮೇಲೆ ನನ್ ಮಗ ನನ್ ಕೈಗೆ ಸಿಕ್ಕಿದಾನೆ. ಈಗ್ಲೂ ನಾನು ಈ ಪರಿಸ್ಥಿತಿಯಲ್ಲಿ ನೋಡ್ಬೇಕಾ ತಾಯಿ?
ಯಾಕಮ್ಮ ನನ್ನ ಹಣೆ ಬರಹ ನೀನ್ ಹಿಂಗ್ ಬರ್ದಿದೀಯಾ? ಆಗ ದುರ್ಗಾ ಮಾತೆ ಪ್ರಕಟಣೆ ಆಗ್ತಾಳೆ. ಮತ್ತೆ ಅಭಿಷೇಕ್ ಅಲಿಯಾಸ್ ಮೋನುಗೆ ಪ್ರಾಣ ನೀಡ್ತಾಳೆ. ಮೋನುಗೆ ಎಲ್ಲ ಅರ್ಥ ಆಗುತ್ತೆ. ಮತ್ತೆ ಆಗ ಅವನ್ಗೊಂದ್ ವಿಷಯ ಅರ್ಥ ಆಗತ್ತೆ, ಸೀಮನ ಕೈಯಿಂದ ಮಾಡಿರುವ ಅಡಿಗೆ ತಿಂದಂಗೆ ಯಾಕಿತ್ತು ಅಂತ. ಸೀಮನ ಲಾಲಿ ಕೇಳಿ ಬೇರೆ ಮಲಗಿದ್ದ. ಅವರಿಬ್ಬರನ್ನೂ ಒಡೆದಿದ್ದಕ್ಕೆ ಅವನು ಕ್ಷಮಾಪಣೆ ಕೇಳ್ತಾನೆ. ಅಮ್ಮ, ಅಪ್ಪ, ಕ್ಷಮಿಸ್ಬಿಡಿ ನನ್ನ. ನಾನ್ ನಿಮಗ್ ತುಂಬಾ ಕಷ್ಟ ಕೊಟ್ಟೆ. ನನ್ನಿಂದ ತಪ್ಪಾಯ್ತು. ಕ್ಷಮಿಸ್ಬಿಡಿ. ಸುಮ್ನೆ ಇರು ಮಗ. ತಂದೆ ತಾಯಿ ಹತ್ರ ಯಾರಾದ್ರೂ ಕ್ಷಮಾಪಣೆ ಕೇಳ್ತಾರ? ಹಂಗಂತೇಳಿ ತಂದೆ ತಾಯಿ ಇಬ್ರು ಮಗನ್ನ ಹಗ್ ಮಾಡ್ಕೋತಾರೆ. ರಿತು ಸಹ ಕ್ಷಮಾಪಣೆ ಕೇಳ್ತಾಳೆ. ಕೊನೆಯಲ್ಲಿ ಎಲ್ಲರೂ ಒಂದು ಸೇರ್ಬಿಡ್ತಾರೆ. ಮತ್ತೆ ಅವರೆಲ್ಲ ಸಂತೋಷವಾಗಿ ಜೀವನ